ಗಣ್ಯಾತಿ ಗಣ್ಯರು ಎಸ್ ಜಾನಕಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಎಸ್ ಜಾನಕಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಡಿ.ಕೆ. ಶಿವಕುಮಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ನಿಜಕ್ಕೂ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ಅತಿ ದೊಡ್ಡ ನಷ್ಟ ಇದೆ. ಯಾಕಂದರೆ ಇಂತಹ ಗಾಯಕರು ಅಪರೂಪದಲ್ಲಿ ಅಪರೂಪ. 17 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳಿಂದ ಜನಮನ ಗೆದ್ದಂತಹ ಗಾನಕೋಗಿಲೆ. ನಿಜಕ್ಕೂ ಈ ಗಾಯನವನ್ನೇ ಉಸಿರಾಗಿಸಿಕೊಂಡಿದ್ದರು ಎಸ್ ಜಾನಕಮ್ಮ. ಅವರ ಹಾಡುಗಳು ಸದಾ ಸಂಗೀತ ಪ್ರಿಯರ ಮನಸ್ಸಲ್ಲಿ ಜೀವಂತವಾಗಿದ್ದವು. ಎಸ್ ಜಾನಕಿ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಎಸ್ ಜಾನಕಮ್ಮ ಅವರ ನಿಧನಕ್ಕೆ ಸಿಎಂ ಡಿ.ಕೆ. ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಸುಮ್ಮನೆ ಹಾಡ್ತಾ ಇರ್ತಾರೆ. ಅವರು ರೋಡಲ್ಲಿ ಹೋಗುವಾಗ ಅಥವಾ ವಾಹನದಲ್ಲಿ ಹೋಗುವಾಗ, ಪಾರ್ಕಲ್ಲಿ ಹೋಗುವಾಗ ಯಾವುದಾದ್ರೂ ಒಂದು ಹಾಡನ್ನು ಅವರು ಮೆಲುಕು ಹಾಕಬೇಕು ಅಂದಾಗ ಎಲ್ಲಾದರೂ ಒಂದು ಎಸ್ ಜಾನಕಮ್ಮ ಅವರ ಹಾಡೇ ಆಗಿರ್ತದೆ. ಅಷ್ಟು ಅದ್ಭುತ ಗಾಯಕಿ, ಅದ್ಭುತವಾದಂತಹ ಧ್ವನಿ. ಅದು ನಿಜಕ್ಕೂ ಆ ಕಲಾ ಸರಸ್ವತಿ ಇಂಥವ್ರನ್ನ ಸೃಷ್ಟಿ ಮಾಡೋದು. ಯಾಕಂದರೆ ಎಲ್ಲರದ್ರೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ. ಆದರೆ ಕೆಲವರು ಆ ಕಷ್ಟದ ಜೊತೆಗೆ ಆ ದೇವರ ಆಶೀರ್ವಾದ, ಸರಸ್ವತಿಯ ಆಶೀರ್ವಾದ ಇಂಥವ್ರ ಮೇಲೆ ಇರ್ತದೆ. ಅದರಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ, ಅಜರಾಮರವಾಗಿ ಉಳಿದಿರುವಂತಹ ಹೆಸರು ಅಂದರೆ ಅದು ಎಸ್ ಜಾನಕಮ್ಮ ಅವರು. ಅವರಿವತ್ತು ಭೌತಿಕವಾಗಿ ಮಾತ್ರ ನಮ್ಮನ್ನು ಅಗಲಿದ್ದಾರೆ. ಭೌತಿಕವಾಗಿ ಮಾತ್ರ. ದೇಹ ಪ್ರತಿಯೊಬ್ಬರದ್ದು ಕೂಡ ಈ ಮಣ್ಣಿಗೆ ಸೇರಲೇಬೇಕು. ಆದರೆ ನಾವು ಕೊಟ್ಟಂಥ ಕೊಡುಗೆಗಳು, ನಾವು ಮಾಡಿದಂಥ ಸೇವೆಗಳೇ ಮಾತ್ರ ಕೊನೆಯವರೆಗೂ ಉಳಿತವೆ ಅನ್ನಲಿಕ್ಕೆ ಇಂತಹ ದಿಗ್ಗಜರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅದು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಈಗ ಸಾಕಷ್ಟು ಜನ, ಈಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಕಣ್ಣುಗಳನ್ನು ದಾನ ಮಾಡಿದರು. ಜೊತೆಗೆ ಅನೇಕ ಸಮಾಜ ಸೇವಾ ಕೆಲಸಗಳನ್ನು ಮಾಡಿದರು. ಅವರು ಮಾಡಿದಂಥ ಚಿತ್ರಗಳು ಸಮಾಜಕ್ಕೆ ಮಾದರಿಯಾಗಿದ್ದವು. ಇವತ್ತು ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾರೆ ಅಂದರೆ ಅವರು ಸಮಾಜಕ್ಕೆ ಮಾದರಿಯಾಗುವಂತಹ ಆದರ್ಶಪ್ರಿಯವಾದಂತಹ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ದಂತಕಥೆಯಾಗಿ ಉಳಿದಿದ್ದಾರೆ. ಅದೇ ರೀತಿಯಲ್ಲಿ ಗಾಯನ ಲೋಕದಲ್ಲಿ ಎಸ್ ಜಾನಕಮ್ಮ ಅವರು ಕೂಡ ಅದೇ ನೋಡಿ, ಒಂದು ಈ ಅಭಿನಯ ಮತ್ತು ಈ ಗಾಯನಕ್ಕೂ ದೊಡ್ಡ ವ್ಯತ್ಯಾಸ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ಮೈಗೂಡಿಸ್ಕೊಳ್ಬೇಕು ಅದನ್ನು. ಡಾಕ್ಟರ್ ರಾಜ್ಕುಮಾರ್ ಶ್ರೀಕೃಷ್ಣ ದೇವರಾಯನ ಪಾತ್ರ ಮಾಡ್ತಾರೆ ಅಂದಾಗ ಶ್ರೀಕೃಷ್ಣ ದೇವರಾಯನ ಯಾರೂ ಕೂಡ ನೋಡಿಲ್ಲ. ಆದರೆ ಶ್ರೀಕೃಷ್ಣ ದೇವರಾಯ ಹೀಗೆ ಇದ್ದರು ಅಂತ ಅದನ್ನು ಅಭಿನಯ ಮಾಡಿ ತೋರಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅಂತ ಕಲಾವಿದ ಮತ್ತೆ ಬರಲೇ ಇಲ್ಲ. ಅದು ನಿಜಕ್ಕೂ ವಿಪರ್ಯಾಸ. ಹಾಗಾಗಿ ಅದೇ ರೀತಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಪಾತ್ರಕ್ಕೆ ಯಾವ ರೀತಿಯಾಗಿ ರಾಜ್ಕುಮಾರ್ ಸಜ್ಜುಗೊಳ್ತಾ ಇದ್ರೋ ಆ ಗಾಯನಕ್ಕೆ ಯಾವ ರೀತಿ ಸಜ್ಜುಗೊಳ್ಬೇಕು ಅನ್ನೋದು ಎಸ್ ಜಾನಕಮ್ಮ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ ಎಷ್ಟು ಕ್ಯೂಟಾಗಿತ್ತು ವಾಯ್ಸು, ಎಷ್ಟು ಚಿಕ್ಕ ಮಕ್ಕಳ ವಾಯ್ಸು. ನೋಡಿ ಸಹಜವಾಗಿ ವಯಸ್ಸಾಗ್ತಾ ಆಗ್ತಾ ಧ್ವನಿ ಗಡಸಾಗ್ತಾ ಹೋಗ್ತದೆ, ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಎಸ್ ಜಾನಕಮ್ಮ ಅವರು ಕೊನೆ ಗಳಿಗೆವರೆಗೂ ಕೂಡ ಚಿಕ್ಕ ಮಕ್ಕಳ ವಾಯ್ಸು, ಬಹಳ ಇಷ್ಟಪಡುವಂತಹ ವಾಯ್ಸು. ಜೊತೆಗೆ ಅವ್ರನ್ನ ಸುಮ್ಮನೆ ಗಾನಕ್ಕೋಗಿಲೆ ಅಂತ ಕರೆಯಲ್ಲ. ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಿ, ದೊಡ್ಡವರಿಗೆ ದೊಡ್ಡವರಾಗಿ ಧ್ವನಿಯನ್ನು ಕೊಡ್ತಾಯಿದ್ರು.